ರಾತ್ರಿ ಆಗಲೇ 9 ಗಂಟೆ 10 ಗಂಟೆ ಆದರೂ ಸಿಕ್ಕಾಬಿಟ್ಟೆ ಜನವರೆಗಳು ಮಾತ್ರ ಇದು. ಉಣ್ಮೇಲೆಲ್ಲ ಇದು ಭಾರಿ ಫೇಮಸ್ಸು ಈ ದೇವಸ್ಥಾನ ಜೈನ್ ಎಲ್ಲೂ ಸಿದ್ದೇಶ್ವರ ಅಂತ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಮಮ್ಮಿ ಏನಕ್ಕೆ ಮಮ್ಮಿ ಇದು ಫೇಮಸ್ಸು? ಹುಣ್ಮೆ ಪೂಜೆಗೆ. ಹಾಂ, ಅಂದರೆ ನಾವು ಅಂದ್ಕೊಂಡಿದ್ದು ನೆರವೇರಬೇಕು ಅಂತ ಅಂದರೆ 5 ಹುಣ್ಮೆ, 9 ಹುಣ್ಮೆ, 7 ಹುಣ್ಮೆ ಬರಬೇಕು ಅಂತ ಪ್ರತೀತಿ ಐತೆ. ಇಲ್ಲಿ ಅಂದ್ಕೊಂಡಿದ್ದು ನೆರವೇರ್ತದೆ ಅಂತ ಹೇಳೋರೆ. ನೋಡ್ದೆ. ನೀನು ಎಷ್ಟು ಸತಿ ಬರ್ತಾ ಇರೋದು? ನಾನು ಅವಾಗಲೇ ಒಂದು 11 ಸಲ ಬಂದಿದ್ದೀನಿ, ಬಟ್ ಕಂಟಿನ್ಯೂಸ್ ಬಂದಿಲ್ಲ. ಗ್ಯಾಪ್ ಆಗ್ತದೆ. ಒಂದ್ಸಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಬರಬೇಕಂತ. ಆಗಲೇ ರಾತ್ರಿ 9:30 ಆಗೈತೆ, ಇನ್ನೂ ಜನ ಅವ್ರು. ಚಡ್ಡಿ ಹಾಕೊಂಡೆಲ್ಲ ಹೋಗ್ಬಾರ್ದು ಅಂತೆ. ಅವರು ವರ್ಷ ಪೂರ್ತಿ ಎಷ್ಟು ಹುಣ್ಮೆ ಬರ್ತದೆ ಅದು ಚಾರ್ಟ್ ಹಾಕಿರ್ತಾರೆ, ವರ್ಷ ಆಗ್ತದೆ. ಆ ಡೇಟಲ್ಲಿ ಹುಣ್ಮೆ ನಡೀತು. ವರ್ಷ ಪೂರ್ತಿ ಎಷ್ಟು ದಿನ ಹುಣ್ಮೆ ಬರ್ತೈತೆ ಅಂತ, ಯಾವ್ಯಾವ ಡೇಟಲ್ಲಿ ಬರ್ತೈತೆ ಅಂತ ವರ್ಷದ ಪೂರ್ತಿ ಇರ್ತೈತೆ ಚಾರ್ಟಲ್ಲಿ. ಇದು ಮೆಟ್ಲು ಎಷ್ಟು ಮೆಟ್ಲು ಐತೆ? ಒಂದು 850 ಇರ್ಬೋದು. 850 ಮೆಟ್ಲು. ಅದು ನೆನ್ನೆ ಬರಬೇಕಿತ್ತು. ನೆನ್ನೆ ಬಂದರೆ ಈ ಮೆಟ್ಲು ಹಿಂಗೆ ಹೋಗೋಕ್ಕೆ ಆಗಲ್ಲ, ಕ್ರೌಡ್ ಇರುತ್ತೆ. ಇದು ಜೈನ್ ಕಲ್ ಸಿದ್ದೇಶ್ವರ ಅಂತ ಏನಕ್ಕೆ ಪ್ರಸಿದ್ಧಿಯಾಗಿದ್ದು? ಜೈನ್ ಕಲ್ದ ಸಿದ್ದೇಶ್ವರ ಅಂತ ಒಬ್ಬರು ಋಷಿ ಇರ್ತಾರೆ. ಅವರು ಈ ಬೆಟ್ಟದ ಮೇಲ್ಗಡೆ ಫುಲ್ಲು, ಆ ಬೆಟ್ಟದ ಮೇಲೆ ಒಂದು ಕಲ್ಲಿದೆ. ಆ ಕಲ್ಲಲ್ಲಿ ಫುಲ್ಲು ಜೈನ್ಗಳು ಕಟ್ಟಿರ್ತವೆ. ಅದ್ರ ಕೆಳಗಡೆ ತಪಸ್ ಮಾಡಿದ ಜಾಗ ಇದು. ಈ ಡಾಲಿ ಧನಂಜಯ ಎಲ್ಲ ಬಂದಿದೆ ಇದಕ್ಕವ. ಫೇಮಸ್ ನಟ ರಾಕ್ಷಸ ಡಾಲಿ ಧನಂಜಯ ಇಲ್ಲೇ ಬಂದಿದ್ದೆ. ಔಟ್ ಆಫ್ ಸ್ಟೇಟಿಂದೆಲ್ಲ ಬರ್ತಾರೆ. ಔಟ್ ಆಫ್ ಸ್ಟೇಟಿಂದ. ಅಲ್ಲಿ ಮೇಲ್ಗಡೆ ಏನು ದೇವರಿರೋದ? ಸಿದ್ದೇಶ್ವರ ಸ್ವಾಮಿಯವ್ರದ್ದು ಪಾದ ಇದೆ. ಸಿದ್ದೇಶ್ವರ ಸ್ವಾಮಿಯವ್ರದ್ದು ಪಾದ. ಅದಕ್ಕೆ ಪ್ರತಿ ಹುಣ್ಮೇಲೆ ಬಂದು ಇಲ್ಲಿ ಪೂಜೆ ಅಭಿಷೇಕ ಇರುತ್ತೆ. ಇದು ಹುಣ್ಮೇಲೆ ಮಾತ್ರ ಇರುತ್ತಾ? ಪ್ರತಿದಿನ ಇರುತ್ತೆ. ಹುಣ್ಮೇಲೆ ಬಂದರೆ ಶ್ರೇಷ್ಠ. ಅವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇದು ವೆಹಿಕಲ್ಸ್ ಎಲ್ಲ ಹೋಗೋಕ್ಕೆಲ್ಲ ಇಲ್ಲಿ ಜಾಗ ಇಲ್ಲ, ಬರೀ ಹಚ್ಕೊಂಡೇ ಹೋಗ್ಬೇಕು. ಕಾಲಲ್ಲಿ ಹಚ್ಕೊಂಡು ಹೋಗ್ಬೇಕು. ಪಾದಯಾತ್ರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹತ್ತುತ್ತಾರೆ ನೋಡುಗರು. ಹ್ಯಾಂಡಿಕ್ಯಾಪ್ಸ್ಗಳೆಲ್ಲ ಹತ್ತುತ್ತಾರೆ. ಹ್ಯಾಂಡಿಕ್ಯಾಪ್ಸ್ ಎಲ್ಲ ಹತ್ತುತ್ತಾರಂತೆ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ವಯಸ್ಸಾದವರೆಲ್ಲ ಹತ್ತುತ್ತಾರೆ. ಇದು ಯಾವಾಗ ಇದು ಸ್ಥಾಪನೆ ಆಗಿದ್ದು? 300 ವರ್ಷದ ಹಿಂದೆ. 300-400 ವರ್ಷಗಳ ಹಿಂದೆ. 300-400 ವರ್ಷದ ಹಿಂದೆ ಇದು ಸ್ಥಾಪನೆ ಆಗಿದ್ದು. ಇಸ್ವಿ ಅಕ್ಯುರೇಟಾಗಿ ಗೊತ್ತಿಲ್ಲ, ಬಟ್ 300-400 ವರ್ಷದ ಹಿಂದೆ ಇತಿಹಾಸ ಇದೆ. ಅಯ್ಯಪ್ಪ, ಇಲ್ಲಿ ವರ್ಷ ಸಾಕಾಯ್ತು ಗುರು. ಊಟ ತಿಂದು ಬನ್ನಿ ಮುಂದೆ ಹೋಯ್ತಾ ಒಳಗಡೆ ಹೋಗಿ ಅವ್ರು ತಪಸ್ ಮಾಡಿದ ಪಾದಗಳು ಎಲ್ಲ ತೋರಿಸ್ತೀನಿ ನಿಮಗೆ. ಗೊತ್ತಿದ್ದ ಜಾಗ ಎಲ್ಲನೂ ತೋರಿಸ್ತೀನಿ. ಹತ್ತುತ್ತಾ ಹೆಂಗಿರುತ್ತೆ ನೋಡಿ. ಫುಲ್ಲು ಥರ ಡೀಪಾಗಿದೆ. ಹತ್ತುತ್ತಾ ಭಾರಿ ಟಫ್ ಐತೆ ಮಾತ್ರ. ಯಾರು ಬಂದಿಲ್ಲ ಅಂದರೆ ಪ್ರತಿ ಅಮಾವಾಸ್ಯೆಲ್ ಪೂಜೆ ಇರುತ್ತೆ. ಭಯಂಕರ ಜನವರಿ ಮಾತ್ರ. ವ್ಯೂ ಪಾಯಿಂಟ್ ನೋಡಿ ಎಷ್ಟು ಸಖತ್ತಾಗಿದೆ. ಎಲ್ಲ ಕಾಣಿಸ್ತಿದೆಯಾ? ಇನ್ನೂ ಮೇಲೆ ಇನ್ನೂ ಸಖತ್ತಾಗಿ ಕಾಣುತ್ತೆ ವ್ಯೂ ಪಾಯಿಂಟ್.
ಇಲ್ಲ ಇದೆ ಲೈಟ್. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಬಂದಾರ ನೋಡಿ. ಚಿಕ್ಕ ಎಲ್ಲಿ ಬೆಟ್ಟ ಕಾಣಿಸ್ತಿದೆ ಆ ಕಡೆ ಅಲ್ಲಿ ಲೈಟ್. ಆ ಕಡೆ ಲೈಟ್ಸ್ ಕಾಣಿಸ್ತಾ ಇರೋದು ಅದು ಚಿಕ್ಕತ್ತಿರುತ್ತೆ. ನಮ್ಮ ಗಾಯ್ಸ್ ಎಲ್ಲ ಬಂದರು, ಮತ್ತೆ ಎತ್ತುತ್ತಾ ಇದ್ದೀವಿ. ಹತ್ತದವರು ಇಲ್ಲಿಗೆ ಹತ್ತೋಷ್ಟಕ್ಕೆ ಫೈನಲ್ಲಿ ತಲುಪ್ತು. ಇಲ್ಲಿಗೆ ಹತ್ತೋಷ್ಟಕ್ಕೆ ಸಾಕಾದಂಗೆ ಹೋಯ್ತು ಫುಲ್ಲು. ಯಾಕೆ ಈ ಚಳಿದು ನೆಗದಾಗ ಕಾಣ್ತಿದ್ದವರು ಹೀಗೆ ಬೆವರ್ತಾ ಇದ್ದೀವಿ. ಅದು ಪಾದ ಇರೋದು ಹೋಗಿ ನಮಸ್ಕಾರ ಮಾಡ್ಬೋದು. ನಮ್ಮ ಬಾಸ್ ಹೆಂಗೆ ಬೀಳ್ತೋಗಿದ್ದಾರೆ ನೋಡಿ. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿ ಆಗೈತೆ. ಧೂಪ ಎಲ್ಲ ಇಟ್ಟಿರ್ತಾರೆ. ಕಾಣಿಸ್ತಿದ್ದೀವಿ. ನನಗೇನು ಟಫ್ ಅಂತ ಅನಿಸಿಲ್ಲ, ಯಾಕೆಂದ್ರೆ ನಾನು ಇದೇ ಥರ ಈಗೊಂದು 4 ಮಂತ್ಸ್ ಬ್ಯಾಕ್ ನಾನು ಕೇದಾರ್ನಾಥ್ ಹೋಗಿದೆ. ಅದು ಗುರು ಹಿಸ್ಟ್ರೀಲಿ ಒಳ್ಳೆ ಟ್ರೆಕ್ಕಿಂಗ್ ಅಂದರೆ ಭಯಂಕರವಾಗಿರ್ತದೆ ಮಾತ್ರ. ಯಾರೋ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಹೋಗಿ ಮಾಡಿ ಮಿಸ್ ಮಾಡ್ಕೋಬೇಡಿ. ಸಖತ್ತಾಗಿರುತ್ತೆ ಕೇದಾರ್ನಾಥ್ ಮಾತ್ರ. ಹೆವಿ ಟಫು ಜಾಸ್ತಿ ಅದು. ಹೋಗನ್ಸುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಿ. ಯಾರು ಹೋಗಿಲ್ಲ ಅವರು. ಎಕ್ಸ್ಪೀರಿಯೆನ್ಸ್ಗೆಲ್ಲ ಹೋಗಿ ಬಂದೆ. ನಾ ಇದನ್ನೆಲ್ಲ ಸ್ವಾಮಿಗಳೆಲ್ಲ ಬಂದು ಎಲ್ಲ ಫುಲ್ಲು ಬಂಡೆಲ್ಲ ಐತೆ ಗುರು. ಫುಲ್ಲು ಬಂಡೆ. ಎಲ್ಲ ಬೆಂಕಿ ಹಾಕೋರೆ. ಇದನ್ನ ಹಾಕೋದು ಎಂದಕ್ಕೆ ಕುಂಡ ಎಣ್ಣೆ ಬಿಡೋದು. ನಂಬಿಕೆ ಈಡೇರಬೇಕು ಅಂದರೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಕೇಳಿಕೊಂಡು ನಂಬಿಕೆ ಒಳ್ಳೆದಾಗಲಿ ನಾವು ಅಂದ್ಕೊಂಡ್ರೆ ಆಗಬೇಕು ಅಂತ ಆಗ್ತೀವಿ ಅಂತ ಅರಿಸ್ಕೊಂಡಿರ್ತಾರೆ. ಹಾಕಿದ್ರೆ ಆಗುತ್ತೆ ಅನ್ನೋದು ನಂಬಿಕೆ ಪ್ರತೀತಿ ಇದೆ. ಇದು ಪಾದ ಇದಾ ಸಿದ್ದೇಶ್ವರ ಸ್ವಾಮಿ ನಡ್ಕೊಂಡು ಹೋಗಿರೋದು ಪಾದಗಳು. ಇಲ್ಲಿಯವರು ನಡ್ಕೊಂಡು ಹೋಗಿದ್ದ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ನಡ್ಕೊಂಡು ಹೋಗಿರೋಂಥ ಪಾದಗಳು ಇವೆ ನೋಡಿ. ನಂಬಿಕೆ ಆ ನಂಬಿಕೆ ಎಲ್ಲ ಹೂವು ಇಟ್ಟಿದ್ದಾರೆ ನೋಡಿ. ಅದೇ ಭಾರಿ ನಂಬಿಕೆ ಕಾಣ್ತಾ ಇದೆಯಾ. ಇಲ್ಲಿ ಬಲಪಾದ ಎಡಪಾದ. ಬಲಪಾದ ಎಡಪಾದ ಎರಡೂ ಇಲ್ಲೇ ಇದೆ. ಇದು ಎಡಪಾದ. ಫಸ್ಟ್ ಒಂದು ಸೆಕೆಂಡ್ ಒಂದು ಬಲಪಾದ. ಇದೆಲ್ಲ ಅಮೃತ ಶಿಲೆಯಲ್ಲಿ ಕಟ್ಟಿರೋದು. ಮಾರ್ಬಲ್ಸಲ್ಲಿ ಚೆನ್ನಾಗಿ ಮಾಡೋರು. ನೋಡಿ ಇಲ್ಲಿ ಕಾಣಿಸಿರೋದು ಫಸ್ಟ್ ಶ್ರೀ ಅವರ ಎಡಪಾದ. ಶ್ರೀ ಅವರ ಎಡಪಾದ. ಇದು ಶ್ರೀ ಅವರ ಬಲಪಾದ. ಇದು ಶ್ರೀ ಅವರ ಬಲಪಾದ. ನನಗೂ ಗೊತ್ತಿಲ್ಲ, ನಮ್ಮ ಹುಡುಗ ಹೇಳ್ದ, ನಾನು ನಿಮ್ಗೆ ಹೇಳ್ದೆ ಅಷ್ಟೆ. ನಾನು ಯಾರನ್ನೂ ನಂಬಿ ಅಂತ ಏನು ಕೇಳಲ್ಲ. ನಾವು ದೇವ್ರು ನಂಬೋರೆ, ದೇವ್ರು ನಂಬ್ತದೆ ಅಂತ ಒಂದು ನಂಬಿಕೆ ಅಷ್ಟೇ. ಮುಂಚೆ ನೋಡೋದು. ನಾನು ನಂಬಿದ್ದೀನಿ. ದೇವರಲ್ಲಿ ನಂಬಿಕೆ ಮುಖ್ಯ. ನಾವು ದೇವರು ನಂಬರೆ, ದೇವ್ರು ನಮ್ಮನ್ನು ನಂಬುತ್ತೆ. ದೇವರು ನಮಗೆ ನಿಷ್ಕಲ್ಮಶವಾದ ಭಕ್ತಿ ಇರುತ್ತೆ. ಹಾಂ, ನಮ್ಮ ಅಣ್ಣ ಹೇಳಿದ್ರು. ಇನ್ನೊಂದ್ಸತಿ ಹೇಳಿ ಅಣ್ಣ. ನಿಷ್ಕಲ್ಮಶವಾದ ಭಕ್ತಿ. ಹಾಂ ಸಾಕು, ನೀವು ಬೇವ್ತಿದ್ದೀರಾ. ಆದಷ್ಟು ಬೇಗ ರಸ್ತೆ ದೇವ್ರನ್ನ ಪ್ರಾರ್ಥಿಸಿ ನಂಬಿಕೆ ಪಾದ ಇದು ಪಾದಗಳು ಈಗ ಕ್ಲೀನಾಗಿ ಕಾಣುತ್ತೆ. ಕಂಟಿನ್ಯೂ ದೇವ್ರನ್ನ ಈ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗತ್ತೆ. ಯಾವತ್ತೂ ದೇವ್ರ ಕೈ ಬಿಡಲ್ಲ, ನಾವು ನಂಬಬೇಕಷ್ಟೇ ದೇವ್ರನ್ನ.
ನೋಡ್ಕೊರು ಊಟ ಎಲ್ಲ ಆದ್ಮೇಲೆ ಹಿಂಗೆ ಗಬ್ಬ ಹಂಗೆಲ್ಲ ಕಸ ಹಾಕ್ಬಿಟ್ಟು ತಿಂದ್ಮೇಲೆ ಹಿಂಗೆಲ್ಲ ಹೋಗಂಗಿಲ್ಲ. ತಿಂದಮೇಲೆ ಕ್ಲೀನಾಗಿ ಎಲ್ಲದನ್ನೂ ಎತ್ತಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗ್ಬೇಕು. ಸುಮ್ಮನೆ ಹಿಂಗೆಲ್ಲ ತಿಂದಾದ್ಮೇಲೆ ನಿಮ್ಮ ಮನೆ ಆದ್ರೆ ಹಿಂಗೆ ಮಾಡ್ತೀರಾ? ನಿಮ್ಮ ಮನೆ ಆದ್ರೆ ಹಿಂಗೆ ಮಾಡ್ತೀರಾ? ಸ್ವಚ್ಛತೆ ಕಾಪಾಡಿ. ಅದು ಮೇಲ್ಗಡೆ ಎಲ್ಲ ಅಷ್ಟು ಚೆನ್ನಾಗೈತೆ, ನೀವು ಬಂದ್ಬಿಟ್ಟಿಲ್ಲ 5 ನಿಮಿಷ ಹಿಂಗೆ ಗಬ್ಬು ಮಾಡ್ಬಿಟ್ಟೋದ್ರೆ ಅವ್ರು ಹೆಂಗೆ ಏನು ಕ್ಲೀನ್ ಮಾಡ್ತಾರೆ? ನಮ್ಮ ಜನಗಳು ಏನೇ ಆದರೂ ಬುದ್ಧಿ ಕಲಿಯಲ್ಲ ಗೊತ್ತು. ಗುಸಿ ಒಂದು ಕಸ ಇಲ್ಲ ಇದು. ತಿಂದಾದ್ಮೇಲೆ ಹಂಗೆ ಒಳ್ಳೆ ತಿಪ್ಪೆ ಗುಂಡಿ ಮಾಡಂಗೆ ಮಾಡೋದು. ದೇವಸ್ಥಾನ ಕ್ಲೀನ್ ಇಲ್ಲ. ಮತ್ತೆ ದೇವಸ್ಥಾನದವರು ಸ್ವಲ್ಪ ಕ್ಲೀನಿಂಗ್ ದೇವಸ್ಥಾನದವರು ಸ್ವಲ್ಪ ಏನು ಅಂತ ಕ್ಲೀನ್ ಮಾಡಿಕೊಡ್ತಾರೆ. ಜನಗಳು ಮಾಡೋ ತಪ್ಪಿಗೆ ಮಾಡಿಸ್ಕೊಡ್ಬೇಕು. ಜನಗಳು ಅದು ಸಹಕರಿಸ್ಬೇಕು. ಹಿಂಗೆಲ್ಲ ತಿಂದಾದ್ಮೇಲೆ ನಿಮ್ಮನೆ ಆದ್ರೆ ಹಿಂಗೆ ಮಾಡ್ತೀರಾ? ನೋಡಿಲಿ ಎಷ್ಟು ಕಸ ಐತೆ. ಪಬ್ಲಿಕ್ಕಿಗೆ ಹಿಂಸೆ ಆಗುತ್ತೆ, ಇರಿಟೇಟೆಡ್ ಆದಂಗೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬರೋಕ್ಕೆ ಸ್ವಚ್ಛ ಭಾರತ್ ಅಂತ ಅಂತೀರಾ? ಇಲ್ಲಿ ನೋಡೋದು ಬರೀ ಕೊಚ್ಚನೇ ಇರ್ತೈತೆ. ಬೇನ್ಕಲ್ ಸಿದ್ದೇಶ್ವರದ ಮುಖ್ಯ ದ್ವಾರ ಇದು. ಇಲ್ಲಿಂದ ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ದೇವಸ್ಥಾನ ಬಳಿ ತಲುಪಲು ಇಲ್ಲಿಂದ 2 ಕಿಲೋಮೀಟ್ರು. ಇದೇನೆ ಎಂಟ್ರೆನ್ಸು, ಮುಖ್ಯ ದ್ವಾರ. ಈ ಕಡೆ ರೋಡ್ ಅರಸೀಕೆರೆಯ ಮುಖ್ಯ ರಸ್ತೆ ಇದು. ಅರಸೀಕೆರೆಯ ಮುಖ್ಯ ರಸ್ತೆ ಇದು. ಅರಸೀಕೆರೆ ಕಡೆಯಿಂದ ಬಂದರೆ ರೈಟ್ ಸೈಡ್ ಸಿಗುತ್ತೆ ಇದು.